ಏನು ಕೋಲಾರ ಕೋಲಾರ ಏನಾಗಿದೆ ಹಾಗಾದ್ರೆ 2023ರಲ್ಲಿ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಅನ್ನೋದು ನೋಡೋದಾದ್ರೆ ಅಲ್ಲಿ ಈ ಎರಡು ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಅಭ್ಯರ್ಥಿಗಳು ಸೋತಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರೋದು. ಸೊ ವರ್ತೂರು ಪ್ರಕಾಶ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದು. ಅದಾದ ನಂತರ CMR ಶ್ರೀನಾಥ್ ಅಲ್ಲಿ JDS ನ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು, ಅವರು ಕೂಡ ಸೋತಿದ್ದಾರೆ. ಸೊ ಇಲ್ಲಿ ಇವರ ಮತಗಳ ಅಂತರಗಳನ್ನ ನೋಡ್ತಾ ಇದ್ರೆ 3,000 ಅಷ್ಟೇ ಇದೆ. ಸೊ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಸೊ ಇಲ್ಲಿ ಏನಾಗ್ಬೋದು ಅಂತ? ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರೋ ಕೊತ್ನೂರು ಮಂಜುನಾಥ್ ಪಕ್ಕದ ಕ್ಷೇತ್ರದಿಂದ ಬಂದು ಇಲ್ಲಿ ಗೆಲ್ತಾರೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕೊತ್ನೂರು ಮಂಜುನಾಥ್ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿದ್ರು. ಸಮಸ್ಯೆ ಆಯ್ತು, ಕೋರ್ಟ್ಗೆ ಹೋದ್ರು. ಕೋರ್ಟಲ್ಲಿ ಅವರ ಸರ್ಟಿಫಿಕೇಟ್ ಅದಕ್ಕೆ ಸಂಬಂಧ ಇಲ್ಲ, ತಪ್ಪು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಆಯ್ತು. ಆಮೇಲೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕೊನೆ ಕ್ಷಣದಲ್ಲಿ, ಯಾಕಂದ್ರೆ ಇಲ್ಲಿ ಶ್ರೀನಿವಾಸ್ ಗೌಡರು JDS ಇಂದ ಬಂದು ಕಾಂಗ್ರೆಸ್ ಏರ್ಪಡೆ ಆಗಿದ್ರೆ ಬಹುತೇಕ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಅದಕ್ಕೂ ಮೊದಲು ಚರ್ಚೆ ಆಗಿದ್ದೆ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಕೋಲಾರ ಮತ್ತೆ ವರ್ಣದಲ್ಲಿ ಎರಡೂ ಕಡೆನೂ ಕೂಡ ನಿಂತ್ಕೊಳ್ತಾರೆ, ಎರಡೂ ಕ್ಷೇತ್ರದಲ್ಲೂ ಕೂಡ ನಿಂತ್ಕೊಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಬಂದಂತಹ ರಿಪೋರ್ಟ್ ಪ್ರಕಾರ, ಸಿದ್ದರಾಮಯ್ಯ ಅವರ ಆಪ್ತರು ಹೇಳಿದಂತಹ ಮಾಹಿತಿಯ ಪ್ರಕಾರ ನೀವು ಕೋಲಾರಕ್ಕೆ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಕೋಲಾರದಲ್ಲಿ ಮುಸ್ಲಿಮ್ರು ಇದ್ದಾರೆ, ಕುರುಬ್ರು ಇದ್ದಾರೆ, ಗೌಡ್ರು ಇದ್ದಾರೆ. ಗೌಡ್ರು ನಿರ್ಣಾಯಕವಾಗಿದ್ದಾರೆ. ಕುರುಬ್ರು ಮತ್ತೆ ಮುಸ್ಲಿಮ್ರು ಒಂದಾಗಿ ವೋಟ್ ಮಾಡಿದ್ದಾದ್ರೆ ನೀವು ಗೆಲ್ಲಬಹುದು ಅಂತ ಒಂದು ರಿಪೋರ್ಟ್. ಆದ್ರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ವರ್ತೂರು ಪ್ರಕಾಶ್ ಆದ್ರೆ ಆಗ ಕುರುಬ ಸಮುದಾಯದ ಮತಗಳು ಡಿವೈಡ್ ಆಗ್ತವೆ, ಹೀಗಾಗಿ ಸೋಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿರುವಂತಹ ಬಣ ರಾಜಕೀಯ, ಒಂದ್ ಕಡೆ ಮುನಿಯಪ್ಪ ಮತ್ತೊಂದ್ ಕಡೆ ರಮೇಶ್ ಕುಮಾರ್ ಅಂತ. ಹೀಗಾಗಿ ನೀವು ಕೋಲಾರಕ್ಕೆ ಹೋದ್ರೆ ಗೆಲುವು ಅಷ್ಟೊಂದು ಸುಲಭ ಅಲ್ಲ ಅಂತ. ಅವಾಗ ಕೊನೆ ಕ್ಷಣದಲ್ಲಿ ಕೊತ್ನೂರು ಮಂಜು ಅಲ್ಲಿ ಅಭ್ಯರ್ಥಿ ಆಗಿದ್ದು. ಕೊತ್ನೂರು ಮಂಜು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಕ್ಚುಲಿ ಕೊತ್ತೂರು ಮಂಜು ವರ್ಸಸ್ CMR ಶ್ರೀನಾಥ್ ಅಂತ ಬಂದಾಗ ಬಹುತೇಕ CMR ಶ್ರೀನಾಥ್ ಗೆಲ್ತಾರೆ. ಯಾಕಂತ ಹೇಳಿದ್ರೆ JDS ಬೆಲ್ಟು, ಜೊತೆಗೆ ಬಹಳಷ್ಟು ಸಂಭಾವಿತ ರಾಜಕಾರಣಿ, ಜೊತೆಗೇನೆ ವ್ಯಾಪಾರಸ್ಥ. ರಾಜಕಾರಣವೂ ಕೂಡ ವ್ಯಾಪಾರಸ್ಥನ ಮೈಂಡ್ ಅಲ್ಲಿ ಮಾಡಿದ್ದಾದ್ರೆ ಗೆಲುವು ಸುಲಭ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರಗಳಿದ್ವು. ಆದ್ರೆ ಕೊತ್ನೂರು ಮಂಜು ಮಾಡಿದಂತಹ ಸ್ಟ್ರಾಟಜಿ ಹಾಗೂ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ಮಾಡಿದಂತಹ ಒಂದು ಸ್ಟ್ರಾಟಜಿಯಿಂದ ಅಲ್ಲಿ ಕೊತ್ನೂರು ಮಂಜು ಗೆದ್ರು. ವರ್ತೂರು ಪ್ರಕಾಶ್ 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಆದ್ರೆ ಇಬ್ಬರ ನಡುವಿನ ಓಟಿನ ಅಂತರ ಅಷ್ಟಿಲ್ಲ. ಈ ಎರಡು JDS ಹಾಗೂ ಬಿಜೆಪಿಯ ಮತಗಳು ವಿಭಜನೆ ಆದ ಪರಿಣಾಮ ಕೊತ್ನೂರು ಮಂಜು ಅಲ್ಲಿ ಮತಗಳಿಂದ ಗೆದ್ದಿದ್ದಾರೆ. ಒಂದು ವೇಳೆ ಇಲ್ಲಿ ಮೈತ್ರಿ ಆದ್ರೆ ಕಾಂಗ್ರೆಸ್ ಗೆಲುವು ಅಷ್ಟು ಸುಲಭ ಆಗಿರೋದಿಲ್ಲ 2028 ವಿಧಾನಸಭಾ ಚುನಾವಣೆಗೆ. ಅಲ್ಲ, ಅದೇ ಪ್ರಶ್ನೆ ಇರೋದೇ ಮೈತ್ರಿ ಆಗಿದೆ ಈಗ. ಸೊ ಇವರಿಬ್ರಲ್ಲಿ ಯಾರಿಗೆ ಕೊಡ್ತಾರೆ? ಮೈತ್ರಿ ಆದ್ರೆ ಕಾಂಗ್ರೆಸ್ ಕಷ್ಟ, ಮೈತ್ರಿ ಆದ್ರೆ ಇವರಿಬ್ರಲ್ಲಿ ಒಬ್ಬರಿಗೆ ರಾಜಕೀಯ ಎಂಡ್ ಆಗುತ್ತೆ. ಹಾಗಾಗಿ ಅವಾಗ ಪರ್ಯಾಯ ಮಾರ್ಗಗಳನ್ನು ಹುಡ್ಕೊಳ್ಬೇಕಾಗುತ್ತೆ. ವರ್ತೂರು ಪ್ರಕಾಶ್ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. 3 ಬಾರಿ ಅದೇ ಕ್ಷೇತ್ರದಿಂದ ಗೆದ್ದಂಥವ್ರು, ಮತ್ತೆ ಅಲ್ಲಿಂದಾನೇ ಮತ್ತೆ ನಾನು ರಾಜಕೀಯ ಹುಟ್ಟು ತಗೋಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ರಾಜಕೀಯವನ್ನು ಮಾಡ್ತಿರುವಂಥವ್ರು. ಮೊನ್ನೆ ಬೇರೆ ಬಿಜೆಪಿಯಲ್ಲಿ ಕುರುಬ ಸಮುದಾಯದ ಮುಖಂಡರುಗಳ ಸಭೆ ಬೇರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ನಮ್ಮ ಸಮುದಾಯವನ್ನ ಪರಿಗಣಿಸ್ತಿಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. CMR ಶ್ರೀನಾಥ್ JDS ಅಲ್ಲಿ ಅವರು ಕೂಡ, CMR ಶ್ರೀನಾಥ್ ಬಿಟ್ಕೊಟ್ರು ಕೂಡ ದೇವೇಗೌಡರು ಕುಮಾರಸ್ವಾಮಿ ಕೋಲಾರ ವಿಧಾನಸಭಾ ಕ್ಷೇತ್ರ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಯಾಕಂದ್ರೆ ಸಮುದಾಯ ಬಹಳಷ್ಟು ಗಟ್ಟಿಯಾಗಿರುವಂತಹ ಕ್ಷೇತ್ರ. ಈ ಹಿಂದೆ ಶ್ರೀನಿವಾಸ್ ಗೌಡರು ಗೆದ್ದು ಬಂದಂತಹ ಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರನೂ ಕೂಡ ಮೈತ್ರಿ ಆದಾಗ ಒಬ್ಬರಿಗೆ ಪ್ಲಸ್ ಆದ್ರೆ ಮತ್ತೊಬ್ಬರಿಗೆ ಸಮಸ್ಯೆ ಆಗುತ್ತೆ. ಮೈತ್ರಿ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಮೈತ್ರಿ ನಾಯಕರ ನಡುವೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಬರುವಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು.